ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ನೇಂದ್ರ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಮಂಚೂರಿಯನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಸ್ವಲ್ಪ ಹುಳಿ, ಖಾರ, ಸಿಹಿ ಎಲ್ಲ ಮಿಕ್ಸ್ ಆಗಿದೆ. ನೀವು ಎಲ್ಲ ಥರದ ವೆಜಿಟೇಬಲ್ಸಿಂದ ನೀವು ಮಾಡಿರ್ಬೋದು. ಆದರೆ ನೇಂದ್ರ ಬಾಳೆಹಣ್ಣಿಂದ ಒಂದು ಡಿಫ್ರೆಂಟಾಗಿ ಮಾಡಿ ನೋಡ್ಬೋದು. ಇದಕ್ಕಾಗಿ ನಾನೊಂದು 2 ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಸ್ವಲ್ಪ ಬಲಿತ ನೇಂದ್ರ ಬಾಳೆಹಣ್ಣು ಇದ್ದರೆ ಒಳ್ಳೆಯದು. ಇದರ ಸೈಡೆಲ್ಲ ಒಂದು ಸ್ವಲ್ಪ ಸಿಪ್ಪೆ ಕಪ್ಪಾಗಿದೆ. ತುಂಬ ಒಳ್ಳೆಯದಿದು. ಹಣ್ಣು ಆದಷ್ಟು ನಮಗೆ ಒಳ್ಳೆಯದು. ಇದನ್ನು ಅರ್ಧ ಪೀಸ್ ಕಟ್ ಮಾಡಿ ನಾನೀಗ ಸ್ಕ್ವೇರ್ ಪೀಸಸ್ ಆಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ತೀರಾ ಸಣ್ಣ ಪೀಸಸ್ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಪೀಸಸ್ ಮಾಡಿದಾಗ ಅದು ದೊಡ್ಡ ದೊಡ್ಡ ಪೀಸ್ ಆದರೆ ನಮಗೆ ಎಣ್ಣೆಯಲ್ಲಿ ಹಾಕುವಾಗ ಬಿಟ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಸಣ್ಣ ಸಣ್ಣ ಪೀಸಸ್ ಮಾಡಿದಷ್ಟು ಒಳ್ಳೆಯದು. ನಾನೀಗ ತೋರಿಸ್ತಾ ಇರುವ ಹಾಗೆ ನೋಡಿ, ಈ ಥರ ಉದ್ದಕ್ಕೆ ಒಂದು ಸಲ ಸೀಳಿ ಮತ್ತು ಅದನ್ನು ಇನ್ನೊಂದು ಸೈಡಿಂದ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡೋ ಥರ ಮಾಡಿದರೆ ಒಳ್ಳೆಯದು. ಯಾಕಂದರೆ ನಮಗೆ ಒಂಥರ ಬಾಲ್ ಟೈಪಲ್ಲಿ ಮುದ್ದೆಯಾಗಿ ನಮಗೆ ಹಾಕೋದಕ್ಕೆ ಬರಬೇಕು. ನೀವು ನೋಡ್ತಿರ್ಬೋದು, ಈ ಥರ ಇಷ್ಟು ಸಣ್ಣ ಪೀಸಸ್ ಆದರೆ ಸಾಕು. ಇದಕ್ಕಾಗಿ ನಾನು ಇಲ್ಲೊಂದು ಬೌಲ್ ತಗೊಂಡು ಅದಕ್ಕೆ ನಾವು ಹೆಚ್ಚಿಟ್ಟ ನೇಂದ್ರ ಬಾಳೆಹಣ್ಣು ಪೀಸಸನ್ನು ಹಾಕ್ತಾ ಇದ್ದೇನೆ. ಈಗ ಈ ಹೆಚ್ಚಿಟ್ಟ ಬಾಳೆಹಣ್ಣಿನ ಪೀಸಸ್ಸಿಗೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅಂತ ಒಮ್ಮೆ ನೋಡೋಣ. 3 ಸ್ಪೂನ್ ಆಗುವಷ್ಟು ನಾನು ಮೈದಾನ ತಗೊಂಡಿದ್ದೀನಿ. ಆಮೇಲೆ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. ನೋಡ್ಬೋದು ನೀವು, ಇದು 2 ಸಾಕಾಗುತ್ತೆ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಎಲ್ಲಾದರೂ ಇದಾಯಿತು ಅಂತಂದರೆ ಕಡಲೆ ಹುಡಿನ ಹಾಕ್ಬೋದು, ನೀರಾಯಿತು ಅಂತಂದರೆ. ಅದಕ್ಕಾಗಿ ನಾನೀಗ ಅಚ್ಕಾರದ ಪುಡಿನ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕೈಯಿಂದ. ನೋಡಿ, ನಾನು ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ. ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ. 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಸಾಕಾಗುತ್ತೆ. ನೀವು ನೋಡ್ಬೋದು, 1 ಸ್ಪೂನ್ ಅಷ್ಟೇ ನಾನು ಹಾಕಿದ್ದೀನಿ. ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ನಿಮಗೆ ಕಲಿಸ್ಬೇಕಾದ್ರೆ. ನೋಡ್ಬೋದು ನೀವು, ಕೊನೆಯಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಕಡಲೆ ಹುಡಿನ ನಾನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಬೇಡ, ಆಪ್ಷನಲ್ಲಿದು. ನಾನಿಲ್ಲಿ ಹಾಕಿದ್ದೀನಿ ಕಡಲೆ ಹುಡಿ. ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೊಡುತ್ತೆ ಅಂತ ಹಾಗೆ ನಾನು ಹಾಕಿದ್ದೀನಿ. ನೋಡ್ಬೋದು ನೀವು, ಉಂಡೆ ಥರ ಬಂದು ಕೈಯಲ್ಲಿ ನಾವು ತೆಗಿಬೇಕಾದ್ರೆ ಉಂಡೆ ಥರ ಬಂದು ಎಣ್ಣೆಯಲ್ಲಿ ಬಿಡುವಾಗ ಉಂಡೆಯಾಗಿ ಬರಬೇಕು. ನೋಡ್ಬೋದು ನೀವು, ನಾವು ಪಕೋಡ ಎಲ್ಲ ಮಾಡ್ತೀವಲ್ಲ ಅದೇ ಥರ ಬರಬೇಕು. ಸ್ಮಾಲ್ ಬಾಲ್ ಥರ ನೀವು ಹಾಕಿದರೆ ಒಳ್ಳೆಯದು. ಪಕೋಡ ಎಲ್ಲ ನಾವು ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರನೇ ಮಾಡೋದು. ಇದನ್ನು ಕಾದ ಎಣ್ಣೆಯಲ್ಲಿ ಇದನ್ನು ಹೊಂಬಣ್ಣ ಬರೋ ತನಕ ಹುರಿದ್ರೆ ಸಾಕು. ಫಸ್ಟಿಗೆ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಉರಿ. ಹಾಗಾಗಿ ಅದನ್ನು ಸ್ವಲ್ಪ ಮೇಲೆ ಫಸ್ಟ್ ಹಾಕಿರೋದೆಲ್ಲ ಸ್ವಲ್ಪ ಡಾರ್ಕ್ ಆಗಿದೆ. ನಂತರದ್ದೆಲ್ಲ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ. ಹಾಗಾಗಿ ನಾನು ಅದನ್ನು ತೆಗೆದಿದ್ದೇನೆ. ಈ ಥರ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಹೊಂಬಣ್ಣ ಬರೋವರೆಗೆ ಕರೆದ್ರೆ ಸಾಕು. ಫಸ್ಟ್ ಬ್ಯಾಚ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಬ್ಯಾಚ್ ನಾನು ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇಷ್ಟಾದರೆ ಸಾಕು. ಚೆನ್ನಾಗಿ ಬಂದಿದೆ ಮಾತ್ರ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡ್ಬೋದು. ಸ್ವಲ್ಪ ಸಿಹಿ, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ನೇಂದ್ರ ಬಾಳೆಹಣ್ಣಿನ ರುಚಿ ಹಾಗೆ ಸ್ವಲ್ಪ ಹುಳಿ ಇದೆ, ಸಿಹಿಯೂ ಇದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಅಂತೂ ಸೂಪರಾಗಿ ಬರುತ್ತೆ ಮಾತ್ರ. ಮಂಚೂರಿಯನ್ನು ಸಖತ್ ಟೇಸ್ಟಿಯಾಗಿತ್ತು. ಎಣ್ಣೆ ಸ್ವಲ್ಪನೂ ಅಬ್ಸಾರ್ಬ್ ಆಗಿಲ್ಲ ಇದರಲ್ಲಿ, ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ. ನೋಡಿ, ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಇಲ್ಲಿ ನಾನೊಂದು ಬಾಣಲಿನ ತಗೊಂಡು ಅದಕ್ಕೆ 2 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಸಾಕು. ಅದಕ್ಕೆ ಈಗ ನಾವು ಹೆಚ್ಚಿಟ್ಟ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಹುರಿರಿ. ಅದರ ನಂತರ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಜಿಂಜರ್ ತಗೊಂಡಿದ್ದೀನಿ. ಜಿಂಜರ್ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿರಿ. ಆಮೇಲೆ ಕ್ಯಾಪ್ಸಿಕಮ್ಮು, ಇದೆಲ್ಲ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ಆಗುವಷ್ಟು ತಗೊಂಡು ನಾನು ಅದನ್ನು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ, ಹುರಿತಾ ಇದ್ದೀನಿ. ನೋಡಿ, ಎಣ್ಣೆನಲ್ಲೇ. ಅದಕ್ಕೆ ನಾನೀಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ. ನೆಕ್ಸ್ಟು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ತಗೊಂಡಿದ್ದೀನಿ ನಾನು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. 4 ಸ್ಪೂನ್ ಆದರೂ ತೊಂದರೆ ಇಲ್ಲ. ನಾನು ಸ್ವಲ್ಪ 3 ಸ್ಪೂನ್ ಹಾಕಿದ್ದು.
ನೆಕ್ಸ್ಟು ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಇದು 2 ಸ್ಪೂನಷ್ಟು ತಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಪೆಪ್ಪರ್ ಪೌಡ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ಬೋದು ನೀವು, ಕಲರ್ಫುಲ್ಲಾಗಿ ಬಂದಿದೆಯಲ್ವಾ. ಅದರಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕಿದು. ನೋಡ್ಬೋದು, ಒಂದು ಸ್ವಲ್ಪ 2 ನಿಮಿಷ 3 ನಿಮಿಷಗಳ ಕಾಲ ನಾನು ಹಾಗೆ ಬೇಯಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣ ಲೋಟದಲ್ಲಿ 1 ಲೋಟ ಹಾಕ್ಬೋದು. ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಆಮೇಲೆ ಕುದಿಬೇಕು, ಆ ನೀರು ಚೆನ್ನಾಗಿ ಕುದಿಬೇಕು. ನಾನು ಆಗಲೇ ಅರ್ಧ ಸ್ಪೂನ್ ಉಪ್ಪು ಆ್ಯಡ್ ಮಾಡಿದ್ದೆ, ಈಗ ಒಂದು ಸ್ವಲ್ಪ ಹಾಕಿದೆ, ಕಡಿಮೆ ಅನಿಸಿದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಅದು ಬೇಯಬೇಕಾದ್ರೆ ಹಾಕಬೇಕು. ಈಗ ಈ ಸೈಡ್ ನಾನು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ತಗೊಂಡು ಸ್ವಲ್ಪ ಅಷ್ಟೇ, ಒಂದು 1/4 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಗ್ಲಾಸ್ ನೀರು ಗಂಟಿಲ್ಲದೆ ಇರೋ ಥರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2-3 ಸಲ ಅದನ್ನು ಸರಿಯಾಗಿ ತಿರುಗಿಸಿ, ಒಂದು ಸ್ವಲ್ಪನೂ ಗಂಟಿರಬಾರ್ದು. ಚೆನ್ನಾಗಿ ಮಿಕ್ಸ್ ಆದ ನಂತರ, ಸರಿ ಮಿಕ್ಸ್ ಆದ ನಂತರ ನಾವೇನು ಕುದೀತಾ ಇದೆಯಲ್ಲ, ಇದು ಮಿಶ್ರಣ ಇದೆಯಲ್ಲ, ಅದಕ್ಕೆ ನಾವು ಹಾಕಬೇಕು. ಇದನ್ನು ಉರಿ ಕಡಿಮೆ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವೀಗ ಅದು ಆ ಮಿಶ್ರಣ ಏನಿದೆ ಕಾರ್ನ್ಫ್ಲೋರ್ ಇದು ಮಿಶ್ರಣ ಹಾಕಿದ ತಕ್ಷಣನೇ ಅದು ಗಟ್ಟಿ ಆಗಿಬಿಡುತ್ತೆ ನೋಡಿ, ತುಂಬ ತಿಕ್ನೆಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ತಾ ಇರಿ. ಒಂದು 2 ನಿಮಿಷಗಳ ಕಾಲ ಹಾಗೆ ಕುದೀಲಿ. ಇನ್ನೇನು ಲಾಸ್ಟ್ ಹಂತದಲ್ಲಿ ನಾವು ಇದನ್ನು ಕುದಿಸಿ ಇದಾಯಿತು ಅಂತಂದಾಗ ಬನಾನಾ ನಾವು ಹುರಿದಿಟ್ಟದ್ದು ಪೀಸು ಹುರಿದಿಟ್ಟದ್ದು ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಕೊನೆಯ ಹಂತದಲ್ಲಿ ನೋಡಿ, ಚೆನ್ನಾಗಿ ಹೊಂದ್ಕೋಬೇಕದು. ಅದರಲ್ಲಿ ನೋಡ್ಬೋದು ನೀವು, ನೀರಿನ ಅಂಶ ಎಲ್ಲ ಸ್ವಲ್ಪ ಹಾಗೇ ಇರಲಿ. ಯಾಕಂದರೆ ನಮಗೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗುತ್ತೆ ಅಲ್ಲ, ಈ ಪೀಸಸ್ ಎಲ್ಲ ಸ್ವಲ್ಪ ನೀರಾಗಿದ್ರೇ ಒಳ್ಳೆಯದು. ನಿಮಗೆ ಹೇಗೆ ಬೇಕು ಹಾಗೆ, ನಿಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ನೀರು ಹಾಗೆ ಬಿಟ್ಟಿದ್ದೀನಿ, ಅದೇ ಇಲ್ಲಿ ಇಷ್ಟಪಡ್ತಾರೆ ಅಂತ. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ. ಇದೀಗ ಆಯಿತು ನೋಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಒಮ್ಮೆ ಮಾಡಿದ್ರಂತೂ ತುಂಬ ಇಷ್ಟಪಟ್ಟು ತಿಂತೀರಾ, ಇನ್ನೊಮ್ಮೆ ಮಾಡಬೇಕು ಅನ್ನೋದು ನಿಮಗೆ ಕಾಣುತ್ತೆ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ತಾ ಇದ್ದೀನಿ. ನಾವು ಆಗಲೇ ಹಾಕಿದ್ದೀವಿ ಒಂದು ಸಲ, ಆದರೆ ಇನ್ನೊಮ್ಮೆ ಹಾಕಿದರೆ ತುಂಬ ಒಳ್ಳೆಯದು, ಫ್ರೆಶ್ ಅನಿಸುತ್ತೆ. ನೇಂದ್ರ ಬಾಳೆಹಣ್ಣಿನ ಮಂಚೂರಿಯನ್ ರೆಡಿ ಆಯಿತು ನೋಡಿ. ನಾವು ಎಲ್ಲ ರೀತಿಯಾದಂಥ ಮಂಚೂರಿಯನ್ ತಿಂದಿರಬಹುದು. ಬೇಬಿ ಕಾರ್ನ್ ಮಂಚೂರಿ ಇರ್ಬೋದು, ಕಾಲಿಫ್ಲವರ್ ಮಂಚೂರಿಯನ್ ಇರ್ಬೋದು, ಹಲಸಿನಕಾಯಿದು ಮಂಚೂರಿಯನ್ ಇರ್ಬೋದು, ಎಲ್ಲ ಥರದ್ದು ತಿಂದಿರ್ತೀವಲ್ಲ. ಈ ಥರದ್ದು ಒಮ್ಮೆ ಹೊಸ್ತು ನಾವು ಟ್ರೈ ಮಾಡಿ ನೋಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ನಮಸ್ಕಾರ, ವಂದನೆಗಳು.